ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಇದೀಗ ಬಿಜೆಪಿ ಶಾಸಕರಿಗೆ ಒಂದು ಶಾಕ್ ಸಿಕ್ಕಿದೆ. ಬೈರತಿ ಬಸವರಾಜ್ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ಇದೀಗ ವಜಾ ಆಗಿದೆ. ಬೇಲ್ ಅರ್ಜಿ ವಜಾಗೊಳಿಸಿ ಹೈಕೋರ್ಟ್ ಪೀಠ ಆದೇಶವನ್ನು ಕೊಟ್ಟಿದೆ. ಕಳೆದ ವರ್ಷ ಜುಲೈ 15ರಂದು ನಡೆದಂತಹ ಕೊಲೆ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರ್ಜಿ ವಜಾ ಆಗಿದೆ. ಡಿಸೆಂಬರ್ 26ರಂದು ಹೈಕೋರ್ಟ್ ರಜಾಕಾಲ ಪೀಠದಿಂದ ಬೇಲ್ ಸಿಕ್ಕಿತ್ತು. ಇದೀಗ ರಜಾಕಾಲ ಪೀಠದ ಆದೇಶ ಪ್ರಶ್ನಿಸಿ ಸಿಐಟಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಇಂದು ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತಹ ನ್ಯಾಯಮೂರ್ತಿ ಸುನೀಲ್ ದತ್ ಪೀಠ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಇದೀಗ ಬೈರತಿ ಬಸವರಾಜ್ಗೆ ಮತ್ತೊಂದು ಶಾಕ್. ಜಾಮೀನು ಅರ್ಜಿ ವಜಾ ಆಗಿದೆ. ಅವರೇ ಸಲ್ಲಿಸಿದಂತ ಜಾಮೀನು ಅರ್ಜಿ ಇದು. ಬೇಲ್ ಅರ್ಜಿ ವಜಾಗೊಳಿಸಿ ಹೈಕೋರ್ಟ್ ಪೀಠ ಆದೇಶವನ್ನು ಕೊಟ್ಟಿದೆ. ಕಳೆದ ವರ್ಷ ಜುಲೈ 15ರಂದು ಬಿಕ್ಲು ಶಿವ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಬಿಕ್ಲು ಶಿವ ಕೂಡ ಓರ್ವ ರೌಡಿ ಶೀಟರ್ ಆಗಿರ್ತಾರೆ. ಇದರಲ್ಲಿ ಪ್ರಮುಖ ಆರೋಪಿಯಾಗಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರು ಅನ್ನುವಂಥದ್ದು ಅದಾದ ನಂತರ ಗೊತ್ತಾಗುತ್ತೆ. ಅದಾದ ಮೇಲೆ ಅವ್ರಿಗೆ ಒಂದು ಬೇಲನ್ನು ಅವ್ರು ತಗೊಂಡಿರ್ತಾರೆ. ಅರ್ಜಿಯನ್ನು ಸಲ್ಲಿಸಿ ಬೇಲನ್ನು ತಗೊಂಡಿರ್ತಾರೆ. ಪದೇ ಪದೇ ಈ ವಿಚಾರ ಯಾವಾಗೆಲ್ಲ ಕೋರ್ಟಲ್ಲಿ ವಿಚಾರಣೆ ಆಗುತ್ತೋ ಆ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇದೀಗ ಮತ್ತೊಮ್ಮೆ ಅವರೇನು ಅರ್ಜಿಯನ್ನು ಸಲ್ಲಿಸಿದ್ರು, ಈ ಅರ್ಜಿ ವಜಾ ಮಾಡಿದೆ ಕೋರ್ಟ್. ಈಗ ಡಿಸೆಂಬರ್ 26ರಂದು ಹೈಕೋರ್ಟ್ ರಜಾಕಾಲ ಪೀಠದಿಂದ ಬೇಲ್ ಸಿಕ್ಕಿತ್ತು. ಇದೀಗ ರಜಾಕಾಲ ಪೀಠದ ಆದೇಶವನ್ನ ಪ್ರಶ್ನಿಸಿ ಸಿಐಟಿ ಮೇಲ್ಮನವಿಯನ್ನ ಸಲ್ಲಿಸಿರುತ್ತೆ. ಇಂದು ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತಹ ನ್ಯಾಯಮೂರ್ತಿ ಸುನೀಲ್ ದತ್ ಪೀಠ ಹಾಗಾಗಿ ಇದೀಗ ಆ ಒಂದು ಬೇಲನ್ನ ಆ ಒಂದು ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಬಿಕ್ಲು ಶಿವ ಕೊಲೆ ನಡೆದಿತ್ತು. ಬರ್ಬರವಾಗಿ ಬಿಕ್ಲು ಶಿವ ಕೊಲೆ ಮಾಡಲಾಗಿತ್ತು. ಬಿಕ್ಲು ಶಿವ ಕೂಡ ಒಬ್ಬ ರೌಡಿ ಶೀಟರ್ ಆಗಿರ್ತಾರೆ. ಅದರಲ್ಲೂ ಕೂಡ ಬೇರೆ ಯಾರು ಅಲ್ಲ, ಬೈರತಿ ಬಸವರಾಜ್ ಅವ್ರ ಜೊತೆ ಅವರ ಒಂದು ಗ್ಯಾಂಗ್ ಅಲ್ಲೇ ಅವ್ರ ಜೊತೆನೇ ಕೆಲಸ ಮಾಡ್ಕೊಂಡಿರ್ತಾರೆ ಹಲವು ವರ್ಷಗಳಿಂದ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದೀವಿ ಇಲ್ಲಿ ಬಿಕ್ಲು ಶಿವ ಕೊಲೆ ಕೇಸು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವ ರೀತಿಯಾದಂತಹ ಒಂದು ತಿರುವನ್ನ ಪಡೆಯಬಹುದು, ಅದರಲ್ಲೂ ವಿಶೇಷವಾಗಿ ಬೈರತಿ ಬಸವರಾಜ್ ವಿಚಾರದಲ್ಲಿ ಏನಾಗಬಹುದು, ನಿಜವಾಗ್ಲೂ ಅವ್ರು ಅರೆಸ್ಟ್ ಆಗ್ತಾರಾ ಅಥವಾ ನಿಜವಾಗ್ಲೂ ಅವರಿಗೆ ಶಿಕ್ಷೆ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಹಾಗಾಗಿ ಏನಾಗಬಹುದು ಮುಂದಿನ ದಿನಗಳಲ್ಲಿ? ರೋಶಿನಿ, ಈ ಒಂದು ಪ್ರಕರಣದಲ್ಲಿ ಇದೀಗ ಮತ್ತೆ ಅಜ್ಞಾತವಾಸಕ್ಕೆ ಹೋಗ್ಬೇಕಾಗಿರುವಂತ ಸ್ಥಿತಿ ಶಾಸಕರಾದಂತ ಬೈರತಿ ಬಸವರಾಜ್ ಅವ್ರಿಗೆ ಈಗ ಅವರ ಸರದಿ. ಅಂದ್ರೆ ಬಿಕ್ಲು ಶಿವ ಪ್ರಕರಣ ಈಗ ಬೆಂಬೆಡದೆ ಕಾಡ್ತಾ ಇರುವಂತದ್ದು ಬೈರತಿ ಬಸವರಾಜ್ ಅವ್ರಿಗೆ. ಈ ಒಂದು ಪ್ರಕರಣದಲ್ಲಿ ಅವರು ಹೇಗಾದ್ರೂ ಮಾಡಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಏನ್ ನೀಡಿದ್ರು ಅದನ್ನ ಮುಂದುವರಿಸಬಹುದು. ಅದನ್ನ ಮುಂದುವರ್ಸ್ಕೊಂಡು ನಂತರದಲ್ಲಿ ಪೊಲೀಸರ ಮುಂದೆ ಏನು ಸಿಐಡಿ ಪೊಲೀಸರ ಮುಂದೆ ಹಾಜರಾಗೋದನ್ನ ತಪ್ಪಿಸ್ಕೊಂಡು ಅಂತಂದ್ರೆ ಅವರ ವಶಕ್ಕೆ ತೆಗೆದುಕೊಂಡು ಏನ್ ವಿಚಾರಣೆ ಮಾಡಬೇಕಾಗಿದೆ ಅಂತೇಳಿ ನ್ಯಾಯಾಲಯದ ಮುಂದೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇಲ್ಲದೆ ನಾವು ಅವ್ರು ನೋಟಿಸ್ ಕೊಟ್ಟಾಗ ಹೋಗಿ ವಿಚಾರಣೆಗೆ ಹಾಜರಾಗಿ ಎಲ್ಲಾ ಮಾಹಿತಿಗಳನ್ನ ಕೊಡ್ತೇವೆ, ಸಹಕರಿಸ್ತೇವೆ ತನಿಖೆಗೆ ಅಂತ ಏನು ಹೇಳ್ತಾ ಬರ್ತಾ ಇದ್ರು. ಹಂಗ ಆಗೋದಿಲ್ಲ. ಈಗ ಪ್ರಕರಣದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿರೋದ್ರಿಂದಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ನಾವು ಈಗ ಒಂದು ಪ್ರಕರಣವನ್ನ ತನಿಖೆ ಮಾಡ್ತಿರುವಂತ ವೇಳೆಯಲ್ಲಿ ಈಗ ನಮಗೆ ಅಗತ್ಯವಾಗಿ ಪೊಲೀಸರ ವಶದಲ್ಲಿ ವಿಚಾರಣೆ ಮಾಡುವಂತ ಅಗತ್ಯತೆ ಇದೆ. ಇದು ಅತ್ಯಂತ ಭೀಕರವಾಗಿ ಮರ್ಡರ್ ಆಗಿದ್ದಂಥದ್ದು. ಇದು ಬಿಕ್ಲು ಶಿವ ಭೀಕರವಾಗಿ ಮರ್ಡರ್ ಆಗಿದ್ರೆ ಇದರಲ್ಲಿ ಶಾಸಕ ಬೈರತಿ ಬಸವರಾಜ್ ಏನಿದ್ದಾರೆ ಅವರ ಪಾತ್ರವಿದೆ ಅನ್ನುವಂಥದ್ದಕ್ಕೆ ಸಾಕಷ್ಟು ನಮ್ಮ ಬಳಿ ಸಾಕ್ಷ್ಯಗಳಿದಾವೆ. ಆ ಸಾಕ್ಷ್ಯಗಳ ಕುರಿತು ವಿಚಾರಣೆ ಮಾಡಬೇಕಿದೆ ಅನ್ನುವಂಥದ್ದನ್ನ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ದು SPP ಜಗದೀಶ್ ಅವರು ಸರ್ಕಾರದ ಪರವಾಗಿ. ಆಗ ಅವರ ಒಂದು ವಿಚಾರಣೆ ಅಂದ್ರೆ ಪೊಲೀಸರ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಬೇಕಾಗಿರುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಏನು ಇವರ ಬೈರತಿ ಬಸವರಾಜ್ ಪರವಾಗಿರ್ತಕ್ಕಂಥ ವಕೀಲರಾದಂತ ಹಿರಿಯ ವಕೀಲರಾದಂತ DK ಸಂದೇಶ್ ಚೌಟ ಅವರು ವಾದವನ್ನ ಮಂಡನೆ ಮಾಡಿದ್ರು. ಇವತ್ತಿಗೆ ನ್ಯಾಯಾಲಯ ಕಾಯ್ದಿರಿಸಿದ್ದಂಥದ್ದು ತೀರ್ಪನ್ನ. ಆದ್ರೆ ನ್ಯಾಯಾಲಯದ ತೀರ್ಪು ಇವತ್ತು ಶಾಕ್ ಕೊಟ್ಟಿದೆ. ಹೈಕೋರ್ಟ್ನ ಸುನಿಲ್ ದತ್ ಯಾದವ್ ನ್ಯಾಯಮೂರ್ತಿಗಳ ಪೀಠ ಇವತ್ತು ಅವರ ಅರ್ಜಿಯನ್ನ ವಜಾ ಮಾಡಿದೆ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು, ಆ ಅರ್ಜಿಯನ್ನ ಈಗ ಸದ್ಯಕ್ಕೆ ವಜಾ ಮಾಡಿರುವಂತದ್ದು. ಅದರಿಂದ ಈಗ ಬೈರತಿ ಬಸವರಾಜ್ ಅವ್ರಿಗೆ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳ್ಬೋದು ರೋಶ್ನಿ. ಶಿವು, ಇಲ್ಲಿ ಸದ್ಯಕ್ಕೆ ಇವಾಗ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ, ಏನಾದ್ರೂ ಮಾಹಿತಿ ಇದೆಯಾ, ಅಥವಾ ಅವ್ರು ಸಿಕ್ಕಿದ ನಂತರ ಏನಾದ್ರೂ ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗ್ಬಹುದು ಈ ಬಾರಿ ಅಂತ? ಈಗ ಸದ್ಯಕ್ಕೆ ಅವರು ಅಜ್ಞಾತವಾಸದಲ್ಲಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಈಗೇನು ಕಳೆದ
ಇದೇ ತಿಂಗಳು 4ನೇ ತಾರೀಕು ಅವರ ಹುಟ್ಟುಹಬ್ಬ ಕೂಡ ಇತ್ತು. ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಕ್ಷೇತ್ರಕ್ಕೆ ಬರಲಿಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಭರ್ಜರಿಯಾಗಿ ಆಚರಣೆ ಮಾಡ್ಬೇಕು ಅಂತ ಏನ್ ತಯಾರಿ ಮಾಡ್ಕೊಂಡಿದ್ರು, ಆ ವೇಳೆಯಲ್ಲೂ ಕೂಡ ಕೇಕ್ ಕಟ್ ಮಾಡೋದಕ್ಕೆ ಬರ್ಲಿಲ್ಲ ಕ್ಷೇತ್ರಕ್ಕೆ ಅನ್ನುವಂತ ಮಾಹಿತಿಗಳಿದಾವೆ. ಹಾಗಾಗಿ ಅಂದ್ರೆ ಈ ಕೋರ್ಟ್ ನಲ್ಲಿ ತೀರ್ಪು ಏನಾಗುತ್ತೋ ಅದನ್ನ ನೋಡ್ಕೊಂಡು ಅನಂತರ ಕ್ಷೇತ್ರಕ್ಕೆ ಬರೋದು ಅನ್ನುವಂಥದ್ದು ರೀತಿಯಲ್ಲಿತ್ತು ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಈಗ ಸದ್ಯಕ್ಕೆ ಅಜ್ಞಾತವಾಸದಲ್ಲಿದ್ದಾರೆ, ಅಂದ್ರೆ ಯಾರಿಗೂ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಇವತ್ತು ತೀರ್ಪು ಅಂದ್ರೆ ಮಧ್ಯಂತರ ಜಾಮೀನು ಅರ್ಜಿ ಹೈಕೋರ್ಟ್ ನಲ್ಲಿ ವಜಾ ಆಗ್ತಿದ್ದಂತೆ ತಕ್ಷಣಕ್ಕೆ ಈಗ ಮುಂದಕ್ಕೆ ಅವ್ರು ಏನ್ ಕ್ರಮ ತಗೋಬಹುದು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಹೈಕೋರ್ಟ್ನ ಈ ಒಂದು ತೀರ್ಪನ್ನ ಪ್ರಶ್ನಿಸಿ ಅಲ್ಲಿವರೆಗೂ ಮತ್ತೆ ರಿಲೀಫ್ ಏನಾದ್ರು ಸಿಗೋವರೆಗೂ ಕೂಡ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿಲ್ಲ. ಈ ಮಧ್ಯದಲ್ಲಿ ಸಿಐಡಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಅವರನ್ನ ವಶಕ್ಕೆ ತೆಗೆದುಕೊಂಡು ಈಗಾಗ್ಲೇನೆ ತನಿಖೆಯೇ ಯಾವ ಹಂತಕ್ಕೆ ಬಂದಿದೆ ಅಲ್ಲಿಂದ ಮತ್ತೆ ತನಿಖೆಯನ್ನ ಮುಂದುವರಿಸುವಂತದ್ದಕ್ಕೆ, ಅಂದ್ರೆ ಈಗ ಬೈರತಿ ಬಸವರಾಜ್ ಅವರ ಮೇಲೆ ಇರುವಂತಹ ಆರೋಪಗಳು ಏನೆಲ್ಲ ಇದಾವೆ, ಪೊಲೀಸರು ಸಿಐಡಿ ಪೊಲೀಸರು ಸಂಗ್ರಹ ಮಾಡಿರುವಂತ ಸಾಕ್ಷ್ಯಗಳು ಏನೆಲ್ಲ ಇದಾವೆ ಅವುಗಳನ್ನೆಲ್ಲ ಮುಂದೆ ಇಟ್ಟು ಅವರನ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾರೆ. ಈ ಎಲ್ಲಾ ಅಂಶಗಳಿಗೂ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಸಿಐಡಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತದ್ದು ಬಹುತೇಕ ಖಚಿತ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸದ್ಯಕ್ಕೆ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಕಳೆದ ಬಾರಿಯೂ ಕೂಡ ಸೇಮ್ ಇದೇ ಕತೆ ಆಗಿತ್ತು. ಕಳೆದ ಬಾರಿಯೂ ಕೂಡ ಪೊಲೀಸರಿಗೆ ಸಿಕ್ಕಾಪಟ್ಟೆ ಆಟ ಆಡಿಸಿದ್ರು, ಸಿಕ್ಕಾಪಟ್ಟೆ ಓಡಾಡಿಸಿದ್ದಾರೆ. ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಥವಾ ಯಾವಾಗ ಪತ್ತೆ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಶಾಸಕ ಬೈರತಿ ಬಸವರಾಜ್ಗೆ ಮತ್ತೆ ಬಂಧನದ ಭೀತಿ ಇದೀಗ ಶುರುವಾಗಿದೆ. ಸಿಐಡಿ ಅಧಿಕಾರಿಗಳಿಂದ ಬೈರತಿ ಬಸವರಾಜ್ಗೆ ತಲಾಶ್ ಮಾಡಲಾಗ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿರುವಂತಹ ಬಿಜೆಪಿ ಶಾಸಕ ಬೈರತಿ ಬೇಲ್ ವಜಾ ಆಗ್ತಾ ಇದ್ದಂತೆ ಎಫ್ಐಗಾಗಿ ಇದೀಗ ಸಿಐಡಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ನಡೆದಿದ್ದಂತಹ ಕೊಲೆ ಇದೀಗ ಯಾವಾಗ ಈ ಒಂದು ನಿರ್ಧಾರ ಬಂತು ಕೋರ್ಟ್ನಿಂದ, ಯಾವಾಗ ಜಾಮೀನು ಅರ್ಜಿ ವಜಾ ಆಯಿತು ಅಂತ ಗೊತ್ತಾಯಿತೋ ಅದಾದ ನಂತರ ಇವರು ಮಾಯ ಆಗೋಗಿದ್ದಾರೆ. ಕಳೆದ ಬಾರಿಯೂ ಕೂಡ ಸೇಮ್ ಇಂಥದ್ದೇ ಘಟನೆ ನಡೆದಿತ್ತು. ಯಾವಾಗ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ, ಸೀಕ್ರೆಟ್ ಆಗಿರುವಂಥ ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಯಾರ ಜೊತೆಯೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಇದೀಗ ಯಾವಾಗ ಜಾಮೀನು ಅರ್ಜಿ ವಜಾ ಆಗಿದೆ ಅಂತ ಹೇಳಿ ಇವತ್ತು ಗೊತ್ತಾಯಿತೋ ಅದಾದ ನಂತರ ಸದ್ಯಕ್ಕೆ ಅವರು ಪತ್ತೆ ಇಲ್ಲ. ಹಾಗಾಗಿ ಸಿಐಡಿ ಪೊಲೀಸರು ಇದೀಗ ತಲಾಶ್ ನಡೆಸ್ತಾ ಇದ್ದಾರೆ.